ವರ್ಷ ಪೂರ್ತಿ ಈ ಹಬ್ಬ ಅಥವಾ ವಿಶೇಷ ದಿನಕ್ಕಾಗಿ ಮಹಿಳೆಯರು ಕಾದಿರುತ್ತಾರೆ. ಅಕ್ಷಯ ತೃತೀಯ ದಿನ ಚಿನ್ನ ಖರೀದಿ ಮಾಡಬೇಕು, ಇದರಿಂದ ನಮ್ಮಲ್ಲಿನ ಚಿನ್ನ ಅಕ್ಷಯವಾಗುತ್ತೆ ಎಂಬ ನಂಬಿಕೆ ಇದೆ. ಹಿಂದೂಗಳ ಅತ್ಯಂತ ಮಂಗಳಕರ ದಿನವೆಂದರೆ ಅದು ಅಕ್ಷಯ ತೃತೀಯ. ಅಕ್ಷಯ ತೃತೀಯ ದಿನದಂದು ಸಂಪತ್ತಿನ ಅಧಿಪತಿಯಾದ ಮಹಾಲಕ್ಷ್ಮಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಏಳಿಗೆ, ಶಾಂತಿ, ನೆಮ್ಮದಿ ಮತ್ತು ಸಂಪತ್ತು ದೊರೆಯುತ್ತದೆ. ಈ ವರ್ಷ ಅಕ್ಷಯ ತೃತೀಯ ಮೇ 10 ಶುಕ್ರವಾರದಂದು ಬರುತ್ತದೆ. ಅಂದರೆ ವೈಶಾಖ ಮಾಸ ಶುಕ್ಲ ಪಕ್ಷದ ತದಿಗೆ ತಿಥಿಯ ದಿನ ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತದೆ. ಅಕ್ಷಯ ಎಂದರೆ ಕಡಿಮೆಯಾಗದ ಎಂದರ್ಥ. ಅಕ್ಷಯ ತೃತೀಯ 15 ತಿಥಿಗಳಲ್ಲಿ 3ನೆಯ ತಿಥಿಯಾಗಿದೆ. ಗುರು ಸಂಖ್ಯೆ 3. ಗುರು ಲೋಹದಲ್ಲಿ ವಿಶೇಷವಾಗಿ ಚಿನ್ನವನ್ನು ಪ್ರತಿನಿಧಿಸುತ್ತಾನೆ. ಆದ್ದರಿಂದ ಗುರುವಿಗೆ ತೃತೀಯ ಎಂಬ ಹೆಸರು ಕೂಡ ಇದೆ. ಅದಕ್ಕಾಗಿಯೇ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುವುದು ಉತ್ತಮ ಎಂದು ಪಂಡಿತರು ಹೇಳುತ್ತಾರೆ. ಅಕ್ಷಯ ತೃತೀಯ ತಿಥಿ ಸಮಯ ಮೇ 10ರಂದು ಬೆಳಿಗ್ಗೆ 4:17ಕ್ಕೆ ಪ್ರಾರಂಭವಾಗುತ್ತದೆ. ಮೇ 11ರಂದು ಮಧ್ಯಾಹ್ನ 2:50ಕ್ಕೆ ಕೊನೆಗೊಳ್ಳುತ್ತದೆ. ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಸಂಪತ್ತಿನ ದೇವತೆಗೆ 108 ಕಮಲದ ಹೂಗಳು ಅಥವಾ ಗುಲಾಬಿಯನ್ನು ಅರ್ಪಿಸಿ ಸರಿಯಾಗಿ ಪೂಜಿಸಬೇಕು. ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ. ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹ ಆ ಮನೆಗೆ ದೊರೆತರೆ ಮನೆಯ ಅಭಿವೃದ್ಧಿ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಕುಂಕುಮ ಮತ್ತು ಅರಿಶಿನವನ್ನು ಅಕ್ಷಯ ತೃತೀಯದಂದು ತಾಯಿ ಲಕ್ಷ್ಮೀ ದೇವಿಗೆ ಮರೆಯದೆ ಅರ್ಪಿಸಬೇಕು. ಇದರಿಂದ ಹಣದ ಸಮಸ್ಯೆಗಳು ದೂರವಾಗುತ್ತವೆ. ಸಂಪತ್ತು ಸೃಷ್ಟಿಗೆ ನಿಮಗೆ ಅವಕಾಶ ದೊರೆಯಲಿದೆ. ಆರ್ಥಿಕವಾಗಿ ಇದ್ದಂತಹ ಸಮಸ್ಯೆಗಳು ದೂರವಾಗಿ ಹಣದ ಏಳಿಗೆ ಆಗುತ್ತದೆ. ಅಕ್ಷಯ ತೃತೀಯ ದಿನದಂದು ಮನೆಯ ಮುಖ್ಯ ದ್ವಾರವನ್ನು ಮಾವು ಅಥವಾ ಅಶೋಕ ಎಲೆಗಳನ್ನು ಬಳಸಿ ತೋರಣ ಕಟ್ಟಬೇಕು. ಇದು ಮನೆಗೆ ಅದೃಷ್ಟ ಮತ್ತು ಧನಾತ್ಮಕ ಶಕ್ತಿಯನ್ನು ತರುತ್ತದೆ. ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ. ಸಂಪತ್ತು ವೃದ್ಧಿಯಾಗಿ ಮನೆಯ ಸದಸ್ಯರ ಆರೋಗ್ಯ ಮತ್ತು ಅವರ ನೆಮ್ಮದಿಗೆ ಕಾರಣವಾಗುತ್ತದೆ. ಅಕ್ಷಯ ತೃತೀಯ ದಿನದಂದು ಖರೀದಿಸಿದ ಚಿನ್ನದ ಆಭರಣಗಳು ಅಥವಾ ಚಿನ್ನದ ನಾಣ್ಯಗಳನ್ನು ಉತ್ತರ ದಿಕ್ಕಿನಲ್ಲಿ ಇಡಬೇಕು. ಮರುದಿನ ಅದನ್ನು ತೆಗೆದುಕೊಂಡು ಸುರಕ್ಷಿತವಾಗಿ ಇರಿಸಿ. ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗುತ್ತೀರಿ. ಧನಾತ್ಮಕ ಶಕ್ತಿಯು ಮನೆಯೊಳಗೆ ಹರಿಯುತ್ತದೆ. ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ. ಉತ್ತರದ ದಿಕ್ಕು ಕುಬೇರನ ದಿಕ್ಕು ಎಂದು ಹೇಳಲಾಗುತ್ತದೆ. ಅಕ್ಷಯ ತೃತೀಯ ದಿನವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಹಬ್ಬದ ದಿನದಂದು ಯಾವುದೇ ನಿರ್ದಿಷ್ಟ ಶುಭ ಮುಹೂರ್ತವನ್ನು ಆಚರಿಸದೆ ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸಬಹುದು. ಮದುವೆಗೆ ಯಾವುದೇ ಶುಭ ದಿನಾಂಕವಿಲ್ಲದಿದ್ದರೆ ನೀವು ಅಕ್ಷಯ ತೃತೀಯ ದಿನದಂದು ಮದುವೆಯಾಗಬಹುದು. ಇದರ ಪರಿಣಾಮವಾಗಿ ನೀವು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ದಾಂಪತ್ಯ ಜೀವನವು ಬಹಳ ಸಂತೋಷದಿಂದ ಕೂಡಿರುತ್ತದೆ. ಪರಶುರಾಮನ ಜನನ. ಈ ದಿನ ಪರಶುರಾಮ ಮತ್ತು ಹಯಗ್ರೀವನೊಂದಿಗೆ ಭಗವಾನ್ ನಾರಾಯಣರು ಅವತರಿಸಿದರೆಂದು ಪೌರಾಣಿಕ ಕಥೆಗಳಲ್ಲಿ ಹೇಳಲಾಗುತ್ತದೆ. ಅಕ್ಷಯ ತೃತೀಯ ದಿನದಂದು ಈ ತಪ್ಪುಗಳನ್ನು ಮಾಡಬಾರದು. ಪ್ಲಾಸ್ಟಿಕ್ ವಸ್ತು, ಅಲ್ಯೂಮಿನಿಯಂ, ಕಬ್ಬಿಣದ ವಸ್ತು ಇತ್ಯಾದಿಗಳನ್ನು ಖರೀದಿ ಮಾಡಬಾರದು. ಈ ದಿನದಂದು ಇವುಗಳನ್ನು ಖರೀದಿಸುವುದು ರಾಹು ಮತ್ತು ಶನಿಗೆ ಹೊರೆಯಾಗುತ್ತದೆ ಎಂದು ನಂಬಲಾಗುತ್ತದೆ. ಇದರೊಂದಿಗೆ ದುಃಖ, ಬಡತನ ಜೀವನದಲ್ಲಿ ಕೂಡಿರುತ್ತದೆ. ಅಲ್ಲದೆ ಅಕ್ಷಯ ತೃತೀಯದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ. ಈ ದಿನ ಲಕ್ಷ್ಮೀ ದೇವಿ ಮನೆಗೆ ಬರುತ್ತಾಳೆ ಎಂಬ ನಂಬಿಕೆ ಇದೆ. ಹಾಗಾಗಿ ಮನೆ ಮತ್ತು ದೇವರ ಕೋಣೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ಉಳಿಯುತ್ತದೆ. ಇದರಿಂದ ಮಾನಸಿಕ ಕಿರಿಕಿರಿ ಉಂಟಾಗುತ್ತದೆ. ಅಕ್ಷಯ ತೃತೀಯದಂದು ಹಣವನ್ನು ಸಾಲವಾಗಿ ನೀಡಬಾರದು. ಏಕೆಂದರೆ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿಯು ಹೊರ ಹೋಗಬಹುದು. ಮತ್ತಷ್ಟು ಸಾಲಗಳು ಹೆಚ್ಚಾಗಬಹುದು. ಈ ದಿನ ದಾನ ನೀಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಅಕ್ಷಯ ತೃತೀಯದಂದು ಮಾಂಸ ಅಥವಾ ಮದ್ಯ ಸೇವಿಸಬೇಡಿ. ಹೀಗೆ ಮಾಡುವುದರಿಂದ ತಾಯಿ ಲಕ್ಷ್ಮಿಗೆ ಕೋಪಕ್ಕೆ ಗುರಿಯಾಗಬಹುದು. ಅಕ್ಷಯ ಕುಮಾರರ ಜನನ. ಬ್ರಹ್ಮದೇವನ ಮಗನಾದಂತಹ ಅಕ್ಷಯ ಕುಮಾರನು ಕೂಡ ಇದೇ ದಿನ ಜನಿಸಿದನೆಂದು ಹೇಳಲಾಗುತ್ತದೆ. ಈ ದಿನ ಬೆಳ್ಳುಳ್ಳಿ, ಈರುಳ್ಳಿ ತಿನ್ನಲೇಬಾರದು. ಬದಲಿಗೆ ಸಾತ್ವಿಕ ಆಹಾರ ಸೇವಿಸಬೇಕು. ಅಕ್ಷಯ ತೃತೀಯ ದಿನದಂದು ಮನೆಯಲ್ಲಿ ಕತ್ತಲೆ ಇರಬಾರದು. ಕರೆಂಟ್ ಹೋದರೆ ತಪ್ಪದೇ ದೀಪದ ಬೆಳಕು ಇರುವಂತೆ ನೋಡಿಕೊಳ್ಳಿ. ಏಕೆಂದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಯಾವಾಗ ಬೇಕಾದರೂ ಬರಬಹುದು. ಕತ್ತಲಾದರೆ ಬರುವುದಿಲ್ಲ ಎಂಬ ನಂಬಿಕೆ ಇದೆ. ಎಲ್ಲಿ ಕತ್ತಲಿರುತ್ತದೋ ಅಲ್ಲಿ ನಕಾರಾತ್ಮಕ ಶಕ್ತಿ ಸಂಚರಿಸುತ್ತದೆ. ಅಕ್ಷಯ ತೃತೀಯದಂದು ಏನು ಮಾಡಬೇಕು?
ಅಕ್ಷಯ ತೃತೀಯದಂದು ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ಮಾತ್ರ ಖರೀದಿಸಬೇಕು ಎಂಬ ಯಾವ ನಿಯಮವೂ ಇಲ್ಲ. ನಮ್ಮ ಬಳಿ ಇರುವ ಹಣಕಾಸಿಗೆ ಅನುಗುಣವಾಗಿ ಸ್ವಲ್ಪ ಹುಣಸೆಹಣ್ಣು, ಬೆಲ್ಲ ಮತ್ತು ಉಪ್ಪನ್ನು ಸಹ ಖರೀದಿ ಮಾಡಬಹುದು. ಈ ದಿನ ವಸ್ತ್ರ, ಛತ್ರಿ, ಮಜ್ಜಿಗೆ ಇತ್ಯಾದಿಗಳನ್ನು ದಾನ ಮಾಡಿ ಎಂದು ಭವಿಷ್ಯ ಪುರಾಣಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದರಿಂದ ಅಪಾರ ಸಂಪತ್ತನ್ನು ನೀವು ಪಡೆಯಬಹುದು. ಮದುವೆ ಭಾಗ್ಯ ಕೂಡಿ ಬಂದಿಲ್ಲವೆಂದರೆ ಸಿಹಿ ತಿಂಡಿಗಳನ್ನು ದಾನ ಮಾಡುವುದರಿಂದ ಮನೆಯಲ್ಲಿನ ಅಡೆತಡೆಗಳು ದೂರವಾಗುತ್ತವೆ. ಅನ್ನ, ಗೋಧಿ ಮೊದಲಾದ ಆಹಾರ ಧಾನ್ಯಗಳನ್ನು ದಾನ ಮಾಡಿದರೆ ಅಪಘಾತಗಳು, ಅಕಾಲಿಕ ಮರಣಗಳು ಇತ್ಯಾದಿಗಳು ಸಂಭವಿಸುವುದಿಲ್ಲ. ಅಕ್ಷಯ ತೃತೀಯ ದಿನದಂದು ದಾನವನ್ನು ನೀಡುವುದರಿಂದ ಭಗವಂತನಿಗೆ ನೀಡಿದ ದಾನದ ಫಲ ಸಿಗುತ್ತದೆ ಎಂದು ನಮ್ಮ ಪುರಾಣಗಳು ಹೇಳುತ್ತದೆ. ಕುಟುಂಬದಲ್ಲಿನ ಬಡತನ ದೂರವಾಗುತ್ತದೆ. ಜಾನುವಾರುಗಳಿಗೆ ಮೇವು ನೀಡಿದರೆ ಬದುಕು ಸುಭಿಕ್ಷವಾಗಿರುತ್ತದೆ. ಆದ್ದರಿಂದ ಹಸಿರು ಹುಲ್ಲನ್ನು ಗೋವಿಗೆ ನೀಡಿ ಕೈ ಮುಗಿದು ಬನ್ನಿ. ಕುಬೇರನಿಗೆ ನಿಧಿ. ಯಕ್ಷರಾಜ ಕುಬೇರನಿಗೆ ಈ ದಿನ ನಿಧಿ ಸಿಕ್ಕಿತು ಎಂದು ಪುರಾಣ ಕಥೆಗಳು ಹೇಳುತ್ತವೆ. ಎಲ್ಲರಿಗೂ ಚಿನ್ನವನ್ನು ಖರೀದಿ ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಬಾರ್ಲಿಯನ್ನು ಈ ದಿನ ಖರೀದಿಸಿದರೆ, ಚಿನ್ನವನ್ನು ಖರೀದಿಸಿದರೆ ಯಾವ ಫಲ ಸಿಗುತ್ತದೆಯೋ ಅಷ್ಟೇ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಗಜಕೇಸರಿ ಯೋಗ, ಧನಯೋಗ, ಶುಕ್ರಾದಿತ್ಯ ಯೋಗ, ಶಶಾಯೋಗ, ಮಾಳವ್ಯ ರಾಜಯೋಗ ಮತ್ತು ಸುಕ್ರಮ ಯೋಗದಂತಹ 6 ಮಂಗಳ ಯೋಗಗಳು ಅಕ್ಷಯ ತೃತೀಯದಂದು ರೂಪುಗೊಳ್ಳುತ್ತವೆ. ಹಾಗಾಗಿ ಈ ದಿನ ಮಾಡುವ ನೀವು ಒಳ್ಳೆಯ ಕೆಲಸಗಳು ಅಥವಾ ವಸ್ತುಗಳ ಖರೀದಿಯಿಂದ ಅಕ್ಷಯ ಫಲವು ಪ್ರಾಪ್ತಿಯಾಗಿ ಸಾಕ್ಷಾತ್ ಲಕ್ಷ್ಮೀದೇವಿಯ ಅನುಗ್ರಹ ನಿಮ್ಮ ಕುಟುಂಬಕ್ಕೆ ಸಿಗುತ್ತದೆ. ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದರೆ ತಪ್ಪದೇ ನಮ್ಮ ಚಂದನ ಲೋಕದ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.